ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್ಯ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಹ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸಾರಿ ಸರ್, ನಮ್ದು ಒಂದು ಪ್ಲಾಟ್ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಬಗ್ಗೆ? ಆಸ್ತಿ ವಿಚಾರದ ಬಗ್ಗೆನಾ? ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 45. ಯಾರ ಆಸ್ತಿ? ಅಂದ್ರೆ ಅಪ್ಪನ ಆಸ್ತಿನ ಅಥವಾ ತವ್ರ ಮನೆ ಆಸ್ತಿನ, ಗಂಡನ ಮನೆ ಆಸ್ತಿನ, ಹೇಗೆ? ನಮ್ಮ ಸಮಾಜದವರು ಒಂದು ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಜಿ. ಆಸ್ತಿ ವಿಚಾರದಲ್ಲಿ 4ನೇ ಮನೆ ಕಾಂಬಿನೇಷನ್ನು ಫ್ರೂಟಲ್ಲಿ ಬಂದಿದೆ, ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಆದರೆ ಅಲ್ಲಿ ಇಟ್ಟಿದ್ದಾರೆ, ಗ್ಲಾಸ್ ಒಳಗಡೆ ಇಟ್ಟಂಗೆ ಅದು ಲೆಕ್ಕ. ಯಾವಾಗ ಬಾಕ್ಸ್ ಆಗುತ್ತೆ ಗ್ಲಾಸ್ ಒಳಗಡೆ ಇಟ್ಟಂಗೆ ಲೆಕ್ಕ. ಮಂಗಳ 3ನೇ ಮನೆ ವಿಚಾರ ಬಂದಾಗ ಅಲ್ಲಿ ಮಾತುಕತೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಆದರೆ ಬರ್ತಾ ಇರ್ತಕ್ಕಂಥದ್ದು ಬರ್ತಾ ಇಲ್ಲ. ಏನು ಪ್ರಶ್ನೆ? ಇನ್ನೊಂದ್ಸತಿ ಕೇಳಿ. ಏನು ಪ್ರಶ್ನೆ? ಕರೆ ಕಟ್ಟಾಗಿದೆ. ಸರಿ, ಮುಂದಿನ ಕಾಲ್ ತಗೊಳ್ಳಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರುಜಿಯವರು ಅವರ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ನೀಡ್ತಾ ಹೋಗ್ತಾರೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗೋಣ. ಇನ್ನು ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕೋರ್ಸಸ್ ಇದೇ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಕೇವಲ 899 ರೂಪಾಯಿಗೆ ರಿಜಿಸ್ಟರ್ ಆಗ್ಬೋದು. ಇದರಲ್ಲಿ ರೇಖಿ ಹೀಲಿಂಗ್ ಕ್ಲಾಸಸ್ ಹಾಗೆ ಚಕ್ರಗಳ ಒಂದು ಕ್ಲಾಸಸ್ ಅಟೆಂಡ್ ಮಾಡಬಹುದಾಗಿದೆ. ಇದರ ಜೊತೆಗೆ ಎಸೆನ್ಷಿಯಲ್ ಆಯಿಲ್ ಬಗ್ಗೆಯೂ ಕೂಡ ಮಾಹಿತಿನ ಕೂಡ ನೀಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಕ್ಲಾಸ್ನಲ್ಲಿ. ಅದರ ಜೊತೆಗೆ ಜ್ಯೋತಿಷ್ಯ ಕ್ಲಾಸಸ್ ಆಗಸ್ಟ್ 11ರಿಂದ ಶುರುವಾಗ್ತಾ ಇದೆ. 108ನೇ ಬ್ಯಾಚ್. ಇದಕ್ಕೂ ಕೂಡ ನೀವು ರಿಜಿಸ್ಟರ್ ಆಗಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಕಲಿಬಹುದಾಗಿದೆ. ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಬಳ್ಳಾರಿಯಿಂದ ಫೋನ್ ಮಾಡ್ತೀನಿ. ಪವನ್ ಅಂತ. ಪವನ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳ್ತೀನಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ಪ್ರಶ್ನಾಶಾಸ್ತ್ರ ಮದುವೆ ಬಗ್ಗೆ ಕೇಳ್ತೀನಿ. ಮದುವೆ ಬಗ್ಗೆ. ಓಕೆ, ಒಂದು ಸಂಖ್ಯೆಯನ್ನ ಹೇಳಿ. ಮೇಡಮ್, 27. 27 ಮದುವೆ ಬಗ್ಗೆ ಗುರುಜಿಗಳಿದ್ದಾರೆ, ಮಾತನಾಡಬಹುದು. ಸಂಖ್ಯೆ ಇನ್ನೊಂದ್ಸತಿ ಕರೆಕ್ಟಾಗಿ ಹೇಳಿ, ಜೋರಾಗಿ. ಸರ್, 27. ಹಾಂ, ಇದೇ ಪ್ರಾಬ್ಲಮ್. ನೆಟ್ವರ್ಕು ಕಾಲ್ಸ್ ಪ್ರಾಬ್ಲಮ್ ಇದೆ. 25 ಅಂತ ಒಬ್ರು ಕೇಳುತ್ತೆ, ಒಬ್ರು 27 ಅಂತ ಕೇಳುತ್ತೆ. ಏನು ವಿಚಾರ? ಸರ್, ನನಗೆ ಹುಡುಕ್ತಾ ಇದ್ದಾರೆ. ಎಷ್ಟು ವಯಸ್ಸೆಷ್ಟು ನಿಮಗೆ? ಸರ್, 27 ಸರ್. ನಿಮಗೆ ವಯಸ್ಸು 27, ನಂಬರು 27ನಾ? ಹೌದು ಸರ್. ಹಾಂ, ಮನೆ ನಂಬರು 27? ಇಲ್ಲ ಸರ್, ಅದು ಚೇಂಜ್ ಆಗಿದೆ. ಓಕೆ, ರೈಟ್. 2ನೇ ಮನೆ ವಿಚಾರ, 11ನೇ ಮನೆ ವಿಚಾರ, ಮದುವೆ ಕಾಂಬಿನೇಷನ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸಮಸ್ಯೆ ಇಲ್ಲ, ಕಸ್ಪ್ 7 ತೋರಿಸ್ತಾ ಇದೆ. ಯಾವಾಗ ಆಗುತ್ತೆ ಅಂತ ನಾವು ದಶಾಭುಕ್ತಿಗಳಲ್ಲಿ ನೋಡಬೇಕು. ಸದ್ಯಕ್ಕೆ ಪ್ರಶ್ನಾಶಾಸ್ತ್ರದಲ್ಲಿ ಗುರುದಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2027ವರೆಗೂ ಬುಧ ಗುರು ಕಾಂಬಿನೇಷನಲ್ಲಿ 10ನೇ ಮನೆ. ಇಂಥದೇ ಬೇಕು ಅಂಥದೇ ಬೇಕು ಅಂತ ಕಾಯ್ತಾ ಇದ್ದೀರಾ. ಈ ಮನೆತನದ ವಿಚಾರದಲ್ಲಿ ಸ್ವಲ್ಪ ನಮಗೆ ಎತ್ತರ, ಎಕ್ವ, ತಕ್ವ, ಕಮ್ಮಿ, ಹೆಚ್ಚು ಅಂತ ಇರ್ತಕ್ಕಂಥ ಒಂದು ಕಾಂಬಿನೇಷನ್ 10ನೇ ಮನೆ ತೋರಿಸ್ತಾ ಇದೆ. ಆ ಒಂದು ಮನಸ್ಥಿತಿಯಲ್ಲಿ ನಿಮ್ಮ ಫ್ಯಾಮಿಲಿಯವರು ಇದ್ದಾರೆ. ಈಗ ಶುಕ್ರ ನಡೆಯೋದ್ರಿಂದ ಆ ಮನಸ್ಥಿತಿಯಲ್ಲಿ 27 ಒಳಗಡೆ, ಅಂದರೆ 2027, ನೀವು 27 ನಂಬರೇ ಕೊಟ್ರಿ, 2027 ಒಳಗಡೆ ಖಂಡಿತ ಆಗುತ್ತೆ. 1.5 ಇಯರ್ ಒಳಗಡೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಕ್ಲಾಸ್ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗಬಹುದಾಗಿದೆ. ಆಗಸ್ಟ್ 11ರಿಂದ 108ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ರಾಜೇಶ್ ಅಂತ, ಉಪ್ಪಿ ಅಂಗಡಿಯಿಂದ ಕಾಲ್ ಮಾಡ್ತಿದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಹೆಂಡತಿ ಬಗ್ಗೆ ಕೇಳಬೇಕು. ಯಾವ ವಿಚಾರವಾಗಿ?
ಮಗು ಆಗೋದಕ್ಕೆ ಟ್ರೀಟ್ಮೆಂಟ್ ತಗೋದಿದ್ದೆ ಮೇಡಮ್. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಒಂದು ಸಂಖ್ಯೆಯನ್ನು ಹೇಳಿ. 43. 43, 43. ಹೌದು, 40. ಹಾಂ, ಗುರುಜಿಯವರಿದ್ದಾರೆ, ಮಾತನಾಡಬಹುದು. ಚೈಲ್ಡ್ ಬರ್ತಾ? ಏನು ಬರ್ತದೆ? ಓಕೆ, ಇದು ಮೊದಲನೇ ಚೈಲ್ಡ್ ಬರ್ತಾ, ಎರಡನೇದಾ? ಎರಡನೇದು. ಮೊದಲನೇ ಮಗಳಿಗೆ 12 ವರ್ಷ ಆಯಿತು. ಅದು ಬೇಡ, ವಯಸ್ಸೆಲ್ಲ ನಮಗೇನಕ್ಕೆ. ಹೌದು. ಕಸ್ಪ್ 5ನೇದು ಮೊದಲನೇದು ನೋಡ್ತೀವಿ, ಕಸ್ಪ್ 7ನೇದು ಎರಡನೇದಾಗುತ್ತಾ ಅಂತ ನೋಡ್ತೀವಿ. 11ನೇ ಮನೆ ಬಂದಿರೋದ್ರಿಂದ ಎಸ್ ಅಂತ ತೋರಿಸ್ತಾ ಇದೆ, ಆದರೆ ನಮಗೆ ಆ ಟೇಸ್ಟಲ್ಲಿ 3ನೇ ಮನೆ ತೋರಿಸ್ತಾ ಇದೆ. 3ನೇ ಮನೆ ಅಲ್ಲಿ ನಾವು ಮೆಡಿಕಲ್ ಗ್ರೌಂಡ್ಸಲ್ಲಿ ಮೀಡಿಯಮ್ ಆಗಿದೆ, ಅಂದರೆ ಮೆಡಿಕಲ್ ಗ್ರೌಂಡ್ಸ್ ಹೋಗಲೇಬೇಕು, ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಇನ್ನೂ ಲೋವರ್ ಲೆವೆಲಲ್ಲಿ ಕಾಂಬಿನೇಷನ್ ನೋಡಿದಾಗ ಸ್ವಲ್ಪ ನೀವು ಭಾಳ ವರ್ಷದಿಂದ ಅಥವಾ ತಿಂಗಳುಗಳಿಂದ ಟ್ರೈ ಮಾಡ್ತಾ ಇದ್ದೀರಾ, ಅದಾಗಿಲ್ಲ ಅಂತ ತೋರಿಸ್ತಾ ಇದೆ. ಜನರಲಿ ಇದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಒಂದು ಕಾಂಬಿನೇಷನು. ದಶಾಭುಕ್ತಿಯಲ್ಲಿ ನಾನು ಕಾಂಬಿನೇಷನ್ ನೋಡಬೇಕಾಗತ್ತೆ, ಅಲ್ಲೇನಾದರೂ 2 ಫಲಗಳನ್ನ ನಾವು ನೋಡಬೇಕಾಗತ್ತೆ. ಕಸ್ಪ್ ಎಸ್ ಅನ್ಬೇಕು, ಅದು ಸ್ವಲ್ಪ ಈಸಿ ಇರುತ್ತೆ. ದಶಾಭುಕ್ತಿಗಳು ಎಸ್ ಅನ್ಬೇಕು, ಅದು ಅಟ್ಮೋಸ್ಟ್ ಈಸಿ. ಅಸ್ಟ್ರಾಲಜಿ ಈಸ್ ಎ ವೆರಿ ಈಸಿ ಸಬ್ಜೆಕ್ಟು. ಅಪ್ಲಿಕೇಶನ್ ಆಫ್ ಕಾನ್ಸೆಪ್ಟ್ ಅಂತ ಬರುತ್ತೆ, ಅಪ್ಲಿಕೇಶನ್ ಆಫ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಕಸ್ಪ್ ಅನ್ನೋದು ಆ ಮನೆಯ ವಿಚಾರ ಅಂತ ಅರ್ಥ, 5ನೇ ಮನೆ ವಿಚಾರ ಅಂತ. ಕಸ್ಪ್ ಅಂದರೆ ಇನ್ನೇನಿಲ್ಲ, ಇಟ್ ಈಸ್ ದಿ ಹೌಸ್. ಮನೆ ಹೆಂಗಿದೆ, ತಾಜ್ ಮಹಲ್ ಥರ ಇದೆಯಾ, ಗುಡಿಸಲ್ ಥರ ಇದೆಯಾ, ನಾರ್ಮಲ್ಲು ಈ ಸಾಧಾರಣವಾಗಿರ್ತಕ್ಕಂಥ ಮನೆ ಕಟ್ತಾರಲ್ಲ ಆ ಥರ ಇದೆಯಾ, ಅದು ಫಸ್ಟು. ಅದರೊಳಗಡೆ ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಇದೆಯಾ, ಸಿಗುತ್ತಾ ಅಂತ ಬರ್ತಕ್ಕಂಥದ್ದು. ಪ್ಯಾಲೇಸ್ ಥರ ತೋರಿಸುತ್ತೆ, ಮನೆ ಒಳಗಡೆ ಕಿರ್ಚಾಡ್ತಕ್ಕಂಥ ಗಂಡ ಅಥವಾ ಕಿರ್ಚಾಡ್ತಕ್ಕಂಥ ಹೆಂಡತಿ ಬರ್ತಕ್ಕಂಥದ್ದು ಅಲ್ಲಿ ದಶ ತೋರಿಸುತ್ತೆ. ಸೊ ಬೋತ್ ಕಲ್ಮಿನೇಷನ್ ಆಫ್ 2 ಥಿಂಗ್ಸ್ ಇಸ್ ಅಸ್ಟ್ರಾಲಜಿ. ಈ ಕಾಂಪೌಂಡ್ರ್ ಹತ್ರ ಹೋಗಿ ಹಾಳಾಗಬೇಡಿ. ಈ ಕಾಂಪೌಂಡ್ರ್ಗಳು ಇರ್ತಾರಲ್ಲ, ಬರೀ ಬೊಗಳೆ ದಾಸಗಳೇ ಎಲ್ಲ. ಯಾವ ಕಾಂಪೌಂಡ್ರ್ ಹತ್ರ ಹೋಗಬೇಡಿ. ಅನೇಕ ವಾಹಿನಿಯಲ್ಲಿ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿ ರಾಶಿ ಭವಿಷ್ಯ ಹೇಳ್ತಾರಲ್ಲ, ಅವ್ರನ್ನೂ ನಂಬೇಡಿ. ಅದು ನಾನು ಹೇಳ್ತಾ ಇರೋದು ನನ್ನ ವೈಯಕ್ತಿಕ. ಯಾಕೆಂದರೆ ನನ್ನ ವಿಚಾರದಲ್ಲಿ ಈ ರೀತಿ ಅನುಭವದಿಂದ 40 ವರ್ಷದ ಅನುಭವ ಪ್ಲಸ್ ಕಲಿಕೆಯಲ್ಲಿ 30 ವರ್ಷ, ಇಷ್ಟು ವರ್ಷದ ಅನುಭವದಲ್ಲಿ ಈ ರಾಶಿ ಭವಿಷ್ಯ ತೋರಿಸ್ತಾರೆ ಬೆಳಿಗ್ಗೆ ದೊಡ್ಡ ದೊಡ್ಡ ಟಿ ವಿಲೆಲ್ಲ, ನ್ಯೂಸ್ ಚಾನಲಲ್ಲೆಲ್ಲ ರಾಶಿ ಭವಿಷ್ಯ ಅಂತ ತೋರಿಸ್ತಾರೆ. ಅದರಷ್ಟು ಬೊಗಳೆ ಆ ನ್ಯೂಸ್ ಚಾನಲ್ ಅವ್ರಿಗೂ ಸ್ವಲ್ಪ ಇರಬೇಕು. ಅಂದರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಅವರೂ ಇದ್ದಾರೆ. ನಿಖರ, ನೇರ, ಆ ನುಡಿ ಈ ನುಡಿ ಏನೇನೋ ಹೇಳ್ಬಿಡ್ತಾರೆ, ಎಂಥದ್ದೋ ಹೇಳ್ತಾರೆ, ನಿಖರವಾಗಿ ಹೇಳ್ತೀವಿ ಅಂತ. ರಾಶಿ ಭವಿಷ್ಯಲ್ಲಿ ಏನು ನಿಖರ ಬರ್ತದೆ ಅರ್ಥ ಆಗ್ತಾ ಇಲ್ಲ. ನೇರ ಅಂತ ಹೇಳ್ತಾರೆ, ಏನು ನೇರ ರಾಶಿ ಭವಿಷ್ಯದಲ್ಲಿ? ಹಾಗಾದರೆ ದಿನ ಭವಿಷ್ಯ ಇರೋದೇ ಸುಳ್ಳ? ಆಬ್ವಿಯಸ್ಲಿ. ಏನಕ್ಕೆ ಮತ್ತೆ 130-140 ಕೋಟಿ ಜನಸಂಖ್ಯೆಯಲ್ಲಿ 12 ಡಿವೈಡ್ ಮಾಡಿದ್ರೆ ಹೆಚ್ಚು ಕಮ್ಮಿ 13 ಕೋಟಿ ಜನಸಂಖ್ಯೆ ಬರುತ್ತೆ. 13 ಕೋಟಿಗೆ ಇವತ್ತು ಬಾಸಿಂದ ತೊಂದರೆ ಅಂತ ಹೇಳ್ತಾರೆ ಆ ರಾಶಿಯವ್ರಿಗೆ. ಅವತ್ತು ಬಾಸ್ ಅವತ್ತೇ ಕರೆದಿರ್ತಾನೆ, ಪಾರ್ಟಿಗೆ ಹೋಗೋಣ ಬಾ ಅಂತ. ಮತ್ತೆ ಸುಳ್ಳಾಯ್ತಲ್ವಾ? ನೋಡ್ಕೊಂಡು ಬಂದಿರ್ತಾನೆ, ಇವತ್ತು ಬಾಸಿಂದ ಕಿರಿಕಿರಿ ಅಂತ ಬಂದಿರುತ್ತೆ. ಇವತ್ತು ಬಾಸ್ ನನಗೆ ಇವತ್ತು ಹೋಗೋಣ, ಆಚೆ ಊಟಕ್ಕೆ ಹೋಗೋಣ, ಇವತ್ತು ಸ್ವಲ್ಪ ಡಿಸ್ಕಷನ್ ಇದೆ, ದೊಡ್ಡ ಪ್ರಾಜೆಕ್ಟ್ ಇದೆ, ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಒಳ್ಳೆ ತಿನ್ನೋಣ, ಇವತ್ತು ನಾನ್ ವೆಜ್ ಅದು ಇದು ಏನೋ ತಿನ್ನೋಣ, ಕೊಡಿಸ್ತೀನಿ ಬಾ, ಸ್ವಲ್ಪ ಇದು ಭಾಳ ಚೆನ್ನಾಗಿ ಇಂಪಾರ್ಟೆಂಟ್ ಮಾಡಬೇಕು. ಬಾಸ್ ಕರಿತಾ ಇದ್ದಾರೆ, ಅಲ್ಲಿ ಕರೀತಾರೆ. ಇವನು ಬಾಸಿಂದ ಕಿರಿಕಿರಿ ಅಂತ ಇವನು ಹೇಳ್ತವನೆ, ಅಲ್ಲಿ ಬಾಸ್ ಕರಿತವನೆ, ಒಂದು ಮಧ್ಯಾಹ್ನ ಒಳ್ಳೆ ಊಟಕ್ಕೆ ಹೋಗೋಣ, ಒಳ್ಳೆ ಇದಕ್ಕೆ ಹೋಗೋಣ ಅಂತ. ಏನಿದೆ ಇದು ಸುಳ್ಳು, ಹಂಗೆ ಬರುತ್ತದು. ಒಂದನ್ನೇ 13 ಕೋಟಿ ಜನಕ್ಕೂ ಒಂದೇ ಆಗಲ್ಲ. ಇವತ್ತು ಸ್ನೇಹಿತರ ಭೇಟಿ ಅಂತ ಹೇಳ್ತಾರೆ, ಅವನು ಯಾವನ ಹತ್ರ ದುಡ್ಡು ತೊಗೊಳಕ್ಕೆ ಹೋಗಬೇಕು, ಅದು ಶತ್ರು ಆಗಿರ್ತಾನೆ. ಇದೇನು ಸ್ನೇಹಿತರ ಭೇಟಿ ಅಂತಾನೆ, ನಾನು ಇವತ್ತು ಹೋಗ್ಬಿಟ್ಟು ಇವತ್ತು ಬರೋಕ್ಕೆ ಕೇಳಿದಾನೆ ಒಬ್ಬ ಶತ್ರು, ನನ್ನ ಮಗ ನಂಗೆ ದುಡ್ಡು ಕೊಟ್ಟಿಲ್ಲ, ಅವನ ಹತ್ರ ಹೋಗ್ತಾ ಇದ್ದೀನಿ, ಇವನೇನು ಹಿಂಗೆ ಹೇಳ್ತಾ ಇದ್ದಾನೆ ಅಂತ ಬರುತ್ತೆ. ಸೊ ಇವತ್ತು ನಿಮಗೆ ಅನಾಯಾಸದ ದಿನ, ಸಿಕ್ಕಾಪಟ್ಟೆ ಟೆನ್ಷನಲ್ಲಿ ಇರ್ತೀರ ಅಂತ. ಅವನು ಆಫೀಸ್ ರಜಾ ಹಾಕ್ಕೊಂಡು ಒಂದು ವಾರದಿಂದ ಯಾವುದೋ ಗೋವಾದಲ್ಲೋ ಎಲ್ಲೋ ಇರ್ತಾನೆ, ಅವ್ನು ಜಾತಕ ನೋಡ್ತಾನೆ, ಅನಾಯಾಸದ ದಿನನ, ನಾನಿಲ್ಲಿ ಬೀಚಲ್ಲಿ ಕೂತಿದ್ದೀನಿ, ಅನಾಯಾಸ ಏನಿಲ್ವಲ್ಲ, ಆರಾಮಾಗಿದ್ದೀನಿ, ಒಂದು ಕೈಯಲ್ಲಿ ಒಂದು ಬಾಟ್ಲಿದೆ, ಇವನು ಯಾವನ ಹಿಂಗೆ ಹೇಳ್ತಾನೆ. ಅವರವರ ಜಾತಕದಲ್ಲಿ ಅವರವರ ದಶಾಭುಕ್ತಿ ಅಂತರ್ಭುಕ್ತಿಗೆ ಅನುಗುಣವಾಗಿ ದಿನ ಭವಿಷ್ಯ ನಡೆಯುತ್ತೆ ಹೊರತು ಈ ಮಕ್ಮಲ್ ಟೋಪಿ ಹಾಕ್ತಕ್ಕಂಥ ಈ ಡ್ರೆಸ್ ಹಾಕೊಂಬಂದಿರ್ತಾರಲ್ಲ ಎಲ್ಲ ವೇಷಧಾರಿಗಳೆಲ್ಲ, ಅದು ನಾಯಿಗಳು ಓಡಿಸೋಕ್ಕೆಲ್ಲ ಕೋಲ್ ಇಟ್ಕೊಂಡಿರ್ತಾರೆ ಜನ ಎಲ್ಲ, ಹಿಂಗೆ ಕೋಲ್ ಇಟ್ಕೊಂಡು ಎಲ್ಲ ಟಿ ವಿಗೂ ಬರ್ತಾರೆ ಅವರೆಲ್ಲ. ಅದೇನಿಲ್ಲ, ಅವ್ರ ಮನೆಯಿಂದ ಬರಬೇಕಾದ್ರೆ ನಾಯಿಗಳು ಬೊಗಳ್ತಾ ಇರ್ತವೆ, ದಿನ ನೋಡ್ತಾ ಇರ್ತವೆ, ದಿನ ನಾಯಿ ಬೊಗಳ್ತಾ ಇರ್ತವೆ, ಅದು ಇಟ್ಕೊಳ್ಳೋಕ್ಕಷ್ಟೇ, ಅದರಲ್ಲಿ ಏನೂ ಶಕ್ತಿ ಇಲ್ಲ, ಏನಿಲ್ಲ. ಇಟ್ ಈಸ್ ಓನ್ಲಿ ಎ ಡ್ರೆಸ್ ಕೋಡ್. ನಿಜವಾದ ಜ್ಯೋತಿಷ್ಯ ಅಂದರೆ ಅದನ್ನೆಲ್ಲ ಹೇಳಬಾರ್ದು. ಹೌ ವಿಲ್ ಇಟ್ ವಿಲ್ ಚೇಂಜ್? ನಿಮ್ಮ ಪರ್ಸ್ನಲ್ಲು ಪ್ರತಿ ದಿವಸ ನಡೀತಕ್ಕಂಥದ್ದು ವೈಯಕ್ತಿಕ. ನೀವು ಹುಟ್ಟಿರ್ತಕ್ಕಂಥ ದಿನಾಂಕ ಬೇರೆ,
ನಿಮ್ಮ ರಾಶಿ ಒಂದೇ ಇರ್ಬೋದು, ನೀವು ಹುಟ್ಟಿರ್ತಕ್ಕಂಥ ದಿನಾಂಕ, ತಿಂಗಳು, ಇಸವಿ, ಟೈಮು ಬೇರೆ. ಇನ್ನೊಬ್ಬ ಅದೇ ರಾಶಿಯಲ್ಲಿ ಹುಟ್ಟಿರ್ತಾನೆ, ಅವನು ಹುಟ್ಟಿರ್ತಕ್ಕಂಥ ದಿನಾಂಕ, ತಿಂಗಳು, ಇಸವಿ, ಸಮಯ ಬೇರೆ. ಇನ್ನೊಬ್ಬ ಹುಟ್ಟಿರ್ತಾನೆ, ಅವನ ದಿನಾಂಕ ಬೇರೆ. 365 ದಿವಸ ಇರುತ್ತೆ. ಲೀಪ್ ಇಯರ್ ತೊಗೊಂಡ್ರೆ 366 ದಿವಸ ಆಗುತ್ತೆ. 366 ಡಿಫ್ರೆಂಟ್ ಕಾಂಬಿನೇಷನ್. 366ರಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಜನಗಳನ್ನೂ ತೊಗೊಂಡ್ರೂ ಕೂಡ ಒಂದೇ ರಾಶಿಯಲ್ಲಿ ತಗೊಂಡ್ರು ಕೂಡ ಅವನು ಯಾವುದೋ ಲಗ್ನದಲ್ಲಿ, ಇವನು ಯಾವುದೋ ಲಗ್ನದಲ್ಲಿರ್ತಾನೆ, ಅವನಿಗೇನೋ ಬೇರೆ ಇರುತ್ತೆ. ಮಗುಗೆ ಹೋಗ್ಬಿಟ್ಟು ಇವತ್ತು ಮಗು ಹುಟ್ಟಿರುತ್ತೆ ಒಂದು ರಾಶಿಲಿ, ನಿನಗೆ ಸ್ನೇಹಿತರ ಭೇಟಿ ಅಂತಂದರೆ ಮಗು ನೀನು ಸ್ನೇಹಿತರ ಭೇಟಿ ಮಾಡ್ತಾ ಇದ್ದೀವಿ, ಅವನು ಇನ್ನೂ 6 ತಿಂಗಳು ಮಗು ಕರ್ಕೊಂಡೋಗಿ ಅವ್ನು ಸ್ನೇಹಿತರ ಭೇಟಿ ಮಾಡಬೇಕು. ಹಿಂಗೆ ಬರ್ತಕ್ಕಂಥದ್ದು. ಇನ್ನು ವಯಸ್ಸಾಗಿರುತ್ತೆ, ಒಂದು 70 ವರ್ಷ ಆಗಿರುತ್ತೆ, ಹೆಂಡತಿ ಸಂಗಾತಿಯೊಡನೆ ಸರಸ ಸಲ್ಲಾಪ. ಏನಿವೆಲ್ಲ ಫುಲಿಶ್ನೆಸ್ ಅಲ್ವಾ? ಮೂಡ್ರು ಫಸ್ಟು ಅವ್ರು ಹೇಳೋರಲ್ಲ, ಜನಗಳೇ, ಪಬ್ಲಿಕ್ಕೆ. ಇಫ್ ಪಬ್ಲಿಕ್ ಚೇಂಜಸ್ ಎವ್ರಿಥಿಂಗ್ ಚೇಂಜಸ್. ಆ ರೆವಲ್ಯೂಷನ್ ಬರಬೇಕು ನಿಮ್ಮಲ್ಲಿ. ಈ ಒಂದು ರಾಶಿ ಭವಿಷ್ಯ ಕೇಳ್ಕೊಂಡು ಕೂತ್ಕೊಳ್ತಾರಲ್ಲ, ಅದಕ್ಕೆ ಗಂಡಸರು ಸ್ವಲ್ಪ ಹೆಂಗಸರನ್ನ ಹಾಕ್ಕೊಂಡು ಮೊಟಕ್ತಾರೆ, ಆಫ್ ಮಾಡು ಅಂತ. ಯಾವನಾರು ಬಂದರೆ ಸಾಕು, ಆಫ್ ಮಾಡು, ಇವನೊಬ್ಬ ಬಂದ ಅಂತ. ಇದು ಕರೆಕ್ಟೇ ಅದು. ಯಾಕಂದರೆ ಬರೀ ನಿಮಗೆ ಸುಳ್ಳು ಹೇಳೋದು. ಆಮೇಲೆ ಅಲ್ಲಿ ಯಾರ ಹತ್ರ ಹೋದರೆ ಏನೋ ಆಗ್ಬಿಡುತ್ತೆ, ಇದು ನಿಂಬೆಹಣ್ಣು ತಗೋ, ಇದು ತಗೋ. ಚಿತ್ರಾನ್ನಕ್ಕೆ ಯೂಸ್ ಮಾಡೋ ನಿಂಬೆಹಣ್ಣಲ್ಲಿ ಒಂದು ಸೈಂಟಿಫಿಕ್ ಶಕ್ತಿ ಇದೆ. ಅದನ್ನು ಚಿತ್ರಾನ್ನಕ್ಕೆ ಮಾಡಿ ಇದು ತಗೋ, ಅದು ತಗೋ ಅಂತೇಳಿ ಮನೆ ಬಾಗಿಲು ಮುಂದೆ ಒಂದು ನಿಂಬೆಹಣ್ಣು ಇದು ಬಿದ್ದುಬಿಟ್ಟಿದ್ರೆ ಸಾಕು ಬೆಳಿಗ್ಗೆ ಹೊತ್ತು. ಮುಗಿದೋಯ್ತು. ಜಗಳ ಅಲ್ಲ, ಭಯ. ಆಚೆ ದಾಟನ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗ್ಬೇಕು ಅಥವಾ ಆಚೆ ಮನೆ ಕಸಾಕ ಗುಡಿಸ್ಬೇಕು, ಪರ್ಕೆ ತಗೊಂಡು ರೆಡಿಯಾಗಿರ್ತಾರೆ ಹೆಂಗಸ್ರೆಲ್ಲ. ಒಂದೇ ಒಂದು ನಿಂಬೆಹಣ್ಣು ಸ್ವಲ್ಪ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು, ಅದೇನೋ ಇದು ಖಾರದ ಪುಡಿ ಸಾಕು. ಕೆಂಪು ಬರುತ್ತಲ್ಲ, ಕುಂಕುಮ ಬೇಡ, ಖಾರದ ಪುಡಿ ಇನ್ನೂ ಜಾಸ್ತಿ ಇರುತ್ತೆ. ಕಟ್ ಮಾಡಿ ಅರ್ಧ ಹಾಕ್ಬಿಟ್ಟು ಮನೆಯಲ್ಲಿ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಒಂದು ಆ ರೋಡನ್ನು 20 ಮನೆಗೆ ಹಾಕ್ಬಿಡಿ. 20 ಮನೆಯಲ್ಲಿರ್ತಕ್ಕಂಥ ತಳಮಳ, ಮಾನಸಿಕ ಒತ್ತಡ ಯಾವನೋ ಆಗದೆ ಇರೋನು ಮಾಡಿದ್ದಾನೆ. ಇವನು ಫನ್ನಿಗೆ ಮಾಡಿರ್ತಾನೆ, ಅವ್ರ ಮನಸ್ಥಿತಿ ಎಲ್ಲ ನೋಡೋಕ್ಕೆ. ಯಾವನೋ ಆಗಿನ ಮಾಡಿದ್ದಾನೆ. ಇದನ್ನು ಜ್ಯೋತಿಷ್ಯರ ಹತ್ರನೇ ಕೇಳಬೇಕು. ಜ್ಯೋತಿಷ್ ಹತ್ರ ಹೋಗ್ತಾರೆ. ಅಲ್ಲಿ ಇದು ತುಂಬ ಕೇರಳದಲ್ಲಿ ಮಾಡಿಸಿದ್ದಾರೆ. ಆ ನಿಂಬೆಹಣ್ಣು ನೀವು ಮುಟ್ಟಿದ್ರೆ ತೊಗೊಂಬನ್ನಿ, ನಾನು ನೋಡ್ತೀನಿ ಅಂತ ಅವನಿಗೆ ತೊಗೊಂಬಂದಿರ್ತಾನೆ. ಇದು ನನ್ನ ದಿವ್ಯ ದೃಷ್ಟಿಯಿಂದ ಇದು ಕೇರಳದಲ್ಲಿ ಮಾಡಿದ್ದಾರೆ. ಅವನ ಪಾಪ ಅವ್ನ ಮನೆ ಪಕ್ಕದಲ್ಲೇ ಅಲ್ಲೇ ಸುಮ್ಮನೆ ಯಾವುದೋ ಒಂದು ಬೇಕ್ರಿಲಿ ತಗೊಂಬಂದು ಕುಯ್ದು ಅಲ್ಲೇ ಯಾವುದೋ MTR ಆಚಿ ಮಸಾಲ ಪುಡಿನ ಹಾಕ್ಬಿಟ್ಟು ತಂದು ಹಾಕಿರ್ತಾನೆ. ಇದು ಕೇರಳದಲ್ಲಿ ಮಾಡಿದ್ದಾರೆ. ಎಷ್ಟೆಷ್ಟು ಮೋಸ! ಯಾಕೆಂದರೆ ಜನರು ಈ ಜ್ಯೋತಿಷ್ಯ ಅಂದ ತಕ್ಷಣ ಅವ್ನು ಹೇಳಿದ್ದೆಲ್ಲ ಸತ್ಯ, ಅವ್ನಿಗೇನೋ ದಿವ್ಯ ದೃಷ್ಟಿ ಇದೆ. ಯಾವ ದೃಷ್ಟಿನೂ ಇಲ್ಲ, ಯಾವ ದೃಷ್ಟಿನೂ ಇಲ್ಲ. ಅವ್ನ ಕಣ್ಣು ದೃಷ್ಟಿ ಸ್ವಲ್ಪ ಕರೆಕ್ಟಾಗಿದ್ದರೆ ಮುಂದೆ ಮನೆಗೆ ಕರೆಕ್ಟಾಗಿ ಹೋಗ್ಬೋದು ಅಷ್ಟೇ. ಆ ಕಣ್ಣು ದೃಷ್ಟಿನೂ ಸರಿ ಇಲ್ಲ ಅಂತಂದರೆ ಅದು ಮನೆಗೆ ಹೋಗೋಕ್ಕಾಗಲ್ಲ. ಯಾವ ದಿವ್ಯ ದೃಷ್ಟಿನೂ ಇಲ್ಲ, ಯಾವ ದೃಷ್ಟಿನೂ ಇಲ್ಲ. ದೇರ್ ಈಸ್ ಎ ಸೈನ್ಸ್. ಆ ಸೈನ್ಸ್ನ ನಾವು ಹೇಳ್ತಕ್ಕಂಥ ವಿಧಿವಿಧಾನಗಳು ನಾವು ಕ್ಯಾಲ್ಕುಲೇಷನ್, ಮ್ಯಾಥಮೆಟಿಕ್ಸ್ ಮತ್ತು ಒಂದು ಇದಿರಬೇಕು. ಒಂದು ಕ್ಯಾಲ್ಕುಲೇಟ್ ಇಟ್ಕೊಂಡು ಒಂದಷ್ಟು ಲಿಸ್ಟ್ ಕೊಟ್ಟರೆ ಅದನ್ನು ಟೋಟಲ್ ಮಾಡಿ ಎಂಟರ್ ಮಾಡಬೇಕು. ಅಂದಾಜು ಒಂದು 50 ಕ್ಯಾಲ್ಕುಲೇಷನ್ ಇದೆ ಅಂದರೆ 1,23,028 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ರೆ ಅವ್ರ ಕ್ಯಾಲ್ಕುಲೇಷನ್ ಅವ್ರಿಗೆ ಬರಲ್ಲ. ಇವ್ರು ಹೇಳಿದ್ದೆ ವೇದವಾಕ್ಯ ಬರುತ್ತೆ. ನಿಜವಾದ ಕ್ಯಾಲ್ಕುಲೇಟರ್ ತೊಗೊಂಡವನು ಇಷ್ಟು ಬರಲ್ಲ ರೀ, ನೀವು ಹೇಳಿದ ತಪ್ಪು, ಇದಕ್ಕಿಂತ ಕಮ್ಮಿ ಬರುತ್ತೆ ಅಂತಲೂ ಹೇಳ್ಬೋದು, ಜಾಸ್ತಿ ಬರುತ್ತೆ ಅಂತಲೂ ಹೇಳ್ಬೋದು. ಸೊ ಮ್ಯಾಥಮೆಟಿಕ್ಸ್ ಮುಖಾಂತರ ಅಸ್ಟ್ರಾಲಜಿ ಇದೆ ಹೊರತು ಸುಮ್ಮನೆ ನಿಮಗೆ ಕಣ್ಕಟ್ ವಿದ್ಯೆ ಅನ್ನೋದು ಇದೇನೆ. ಕಣ್ಕಟ್ ವಿದ್ಯೆ, ಜ್ಯೋತಿಷ್ಯ ಅಂದರೆ ಕಣ್ಕಟ್ ವಿದ್ಯೆ. ಅದಕ್ಕೆ ಜ್ಯೋತಿಷ್ಯನ ಹೇಟ್ ಮಾಡ್ತಾರೆ. ಆಮೇಲೆ ನಾವು ಎಷ್ಟೋ ಪ್ರಿಡಿಕ್ಷನ್ ಮಾಡಿದರೆ ಆ ಪ್ರಿಡಿಕ್ಷನ್ನು ಸೈಂಟಿಫಿಕ್ ಮಾಡಿದ್ರೆ ಅಲ್ಲಿ ಕಾಲೆಳೆಯರು ಇರ್ತಾರೆ. ಅವರೊಂಥರ ಸೆಕ್ಷನ್ನು. ಒಂದು ಜ್ಯೋತಿಷ್ಯ ಬಗ್ಗೆ ಒಂದು ತಾತ್ಸಾರ ಇರೋರು ಒಂದು ಸೆಕ್ಷನ್ ಆದರೆ, ಸರಿಯಾಗಿರೋ ಜ್ಯೋತಿಷ್ಯ ಹೇಳಿದ್ರೆ ಅಲ್ಲಿ ಇನ್ನೊಂದು ಕಾಲೆಳಿತಕ್ಕಂಥವ್ರು ಅವರು ಸಾಮಾನ್ಯವಾಗಿ ಸ್ವಲ್ಪ ಮಾನಸಿಕ ಸಮಸ್ಯೆ, ಅಸ್ವಸ್ಥರು ಅಷ್ಟೇ. ನಾನು ನಿಜವಾಗ್ಲೂ ಹೇಳ್ತೀನಿ, ಪಾಪ ಅವ್ರಿಗೆ ಲೈಫಲ್ಲಿ ಏನೋ ಏಳಿಗೆ ಇರಲ್ಲ. ಪಾಪ ತಂದೆ ತಾಯಿಗಳು ಹಾಕೊಂಡು ಗುಮ್ಮಿರ್ತಾರೆ, ಅಥವಾ ಹೆಂಡತಿ ಜಾಸ್ತಿ ಗುಮ್ಮಿರೋ ಸಾಧ್ಯತೆ ಇರುತ್ತೆ, ಅಥವಾ ಅವ್ರ ಫ್ರೆಂಡ್ಸ್ ಎಲ್ಲ ಡಿಚ್ಚಿಂಗ್ ಅಂತ ಹೇಳ್ತಾರೆ, ಡಿಚ್ ಮಾಡಿರ್ತಾರೆ. ಮತ್ತು ಅವ್ರಿಗೆ ಏನೇ ಆಫೀಸಲ್ಲಿ ಹೋದರೂ ಕೂಡ ಗುಮ್ತಾ ಇರ್ತಾರೆ. ಅಂಥವ್ರಿಗೆ ಫ್ರಸ್ಟ್ರೇಷನ್ ಮಾಡಬೇಕು ಅಂದರೆ ನಮ್ಮಂಥವರೇ ಬೇಕು. ನಮ್ಮಂಥವ್ರು ಬಂದಾಗ ನಾವೇನೋ ಪ್ರಿಡಿಕ್ಟ್ ಮಾಡಿದಾಗ, ಈಗ ಫ್ಲೈಟ್ ಪ್ರಿಡಿಕ್ಟ್ ಮಾಡಿದ್ವಿ ಹಿಂಗಾಗುತ್ತೆ ಅಂತ, ಅದರಲ್ಲಿ ಅವನು ಹಾಕ್ತಾನೆ ಯಾವ ಜಾಗ ಅಂತ ಕೇಳಬೇಕು. ನಾನು ಹೇಳಿದ್ದೇನೆ ಕ್ಲೀನಾಗಿ, ಅಲ್ಲಿ ಸಂಘಟಿಕ ಚಕ್ರ ಹಾಕಬೇಕು, ಪ್ರತಿಯೊಂದು ಲ್ಯಾಟಿಟ್ಯೂಡ್ ಲಾಂಗಿತ್ ಹೋಗಬೇಕು. ದೇರ್ ಆರ್ ಥೌಸಂಡ್ಸ್ ಆಫ್ ಫ್ಲೈಟ್ಸ್ ವಿಚ್ ಗೋ ಅರೌಂಡ್. ಒಂದು ಇಂಪಾರ್ಟೆಂಟ್ ಫ್ಲೈಟು ಆಕ್ಸಿಡೆಂಟ್ ಆಯಿತು, ಅದು ಇಂಡಿಕೇಶನ್ ತೋರಿಸ್ತಾ ಇದೆ. ಎಕ್ಸಾಕ್ಟ್ಲಿ ಅನ್ನೋದು ಇನ್ನೂ ನಾವು ಹೈಯರ್ ಲೆವೆಲ್ಗೆ ಹೋಗಬೇಕು, ಡೀಪರ್ ಲೆವೆಲ್ಗೆ ಹೋಗಬೇಕು. ಇವತ್ತು ನಾವು ವೈರಸ್ ನೋಡಬೇಕು ಅಂತಂದರೆ ಕಣ್ಣಲ್ಲಿ ಕಾಣಿಸುತ್ತಾ? ಡೀಪಾಗಿ ಹೋಗಬೇಕು ಅಂದರೆ ಮೈಕ್ರೋಸ್ಕೋಪು ಅಥವಾ ಅದೇನು ಮೈಕ್ರೋಸ್ಕೋಪಲ್ಲೇ ಹೋಗಿ ನೋಡಬೇಕು. ಇನ್ನೂ ಕೆಲವು ವೈರಸಸ್ಸು ಈಗ ಎಷ್ಟೋ ಮೈಕ್ರೋಸ್ಕೋಪು ಕಾಣಿಸದೇ ಇರತಕ್ಕಂಥ ಆರ್ಗನಿಸಮ್ಸ್ ಇದ್ದಾವೆ, ಬಟ್ ಇದ್ದಾವೆ.
ಆದರೆ ಒಂದು ಲೆವೆಲಲ್ಲಿ ನಾವು ಕಣ್ಣಲ್ಲಿ ನೋಡಿದಾಗ ಇಲ್ಲಿ ಕೊಳೆ ಇದೆ ಅಂದರೆ ಇಲ್ಲಿ ಬ್ಯಾಕ್ಟೀರಿಯಾಸ್ ಇದೆ ಅಂತ ಅರ್ಥ. ಇನ್ನೂ ಡೀಪ್ ಡೈವ್ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟೊಂದು ಕಾಂಬಿನೇಷನ್ಸ್ ಎಲ್ಲ ತೊಗೊಳ್ಬೇಕು. ಸೊ ನಾನಿಲ್ಲಿ ಕಾಂಬಿನೇಷನ್ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಮೆಡಿಕಲ್ ಅಸಿಸ್ಟೆನ್ಸ್ ಇದೆ ಅವ್ರಿಗಾಗತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರೂಜಿಯವರು ಹೇಳಿದ್ರು ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಯಾವತ್ತೂ ಕೂಡ ಬೇಡ. ಮೂಢನಂಬಿಕೆ ನಂಬಿಸುವಂತಹ ಜನರು ತುಂಬ ಜನ ಇರ್ತಾರೆ. ಸೊ ಮೂಢನಂಬಿಕೆಯನ್ನು ಬಿಟ್ಟಾಕಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಒಳ್ಳೆಯ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.